ನೀನೇ ಮಾಮೂಲಿ ಇಲ್ಲ, ನಿನ್ ಗಾಡಿ ಹೆಂಗ್ ಮಾಮೂಲಿ ಇರ್ತದೆ ಹೇಳಿ. ನೀನೇ ಭಾಳ ಎಕ್ಸ್ಟ್ರಾರ್ಡಿನರಿ ಇದೆ. नहीं देखता अच्छे से. ಇದು ಕ್ರಿಸ್ಟ ಇರಬೇಕಿದು ಹೊಸದು. ಇದು ಕ್ರಿಸ್ಟ ಹೊಸದೈತೆ ನೋಡ. ಇದು ಕ್ರಿಸ್ಟ ಐತೆ ನೋಡು. ಏನ ಅರೆ ಇದು ಕ್ರಿಸ್ಟ ಹೊಸದು ಅಂತ ಹೇಳ್ಬ. ಇವು ಯಾರ್ದು ಹೊಸದೈತಿ? ಹೊಸ ಕ್ರಿಸ್ಟ ನೋಡ್ರಿ. ಎಲ್ಲಿ ನಾವು ಓಡ್ಸಕ್ ಬರಂಗಿಲ್ಲ. ಇಷ್ಟು ದೊಡ್ಡ ಗಾಡಿ ಸುಮ್ಮ ಕೋಸ್ಕೊಳ್ಳೋರವ್ರು ಓಡ್ಸಕ್ ಬೇಕು, ಹಂಗಿರ್ತತೆ. ಜೆಂಟ್ಸೇ ಬೇಕು. ನಾ ಹೇಳ್ತೀನಿ ಲೇಡೀಸ್ ಸುಮ್ಮನೆ ನಾವು ಓಡ್ಸಕ್ಕೆ ಹೋಗಲ್ಲ. ಟೂ ವೀಲರ್ ಎಷ್ಟೋ ಮೇಲೆ ಕಂಟ್ರೋಲಾಗ ಒಂಥರ ಬಿದ್ರು ಅಲ್ಲೇ ಬಿದ್ದಿರ್ತೀವಿ, ಸೈಡ್ ಹೋಗೋದಿದ್ರೆ ಎಲ್ಲಿ ಆಗೋದಿಲ್ಲ. ಇಷ್ಟು ನೀನು ಬ್ಲಾಕ್ ಕಂಡಲ್ಲಿ ಗೊತ್ತೇ. ಕ್ರಿಸ್ಟ ಇದೆ, MG ಅಲ್ಲ ಕ್ರಿಸ್ಟ. ನೀನು ಫಾರ್ಚುನರ್ ತಗೋದ್ರ ನೆಕ್ಸ್ಟ್ ಮಾಡಲ್ಲ. ಓಪನ್ ಇದು ಬರ್ತಾವ, ಇದ್ರಾಗ ಓಪನ್ ಮಾಡ್ಬೋದು ಹೈ ಮಾಡಲಿಗೆ ಹೋದ್ರೆ. ಇವ್ ನೆಕ್ಸ್ಟ್ ವೀಕ್ ಹೇಳ ಏಯ್ ಬೈಲೆ. ನೆಕ್ಸ್ಟ್ ಯಾವಾಗ 2 days ಬರ್ತೀವಿ ಆರಾಮಾಗಿ ಅಂತ ಹೇಳ. ಇನ್ನ ಆರಾಮ ಸ್ವಲ್ಪ ಆಗ್ಬೇಕು, ಸ್ಟೆಬಿಲೈಸ್ ಆಗ್ಬೇಕು. ಆದ್ಮೇಲೆ ಪೂಲಿಗೆ ಬರೋದು. ಅವಾಗ ನಾವು ಬೇಕಾದ್ರೆ ಸ್ವಲ್ಪ ಒಳಗೆ ಬ್ಯಾಡ್ಮಿಂಟನ್ ಆಡಿ ಬರ್ತೀವಿ. ಆ ಟೈಮ್ನಾಗ ಇತ್ತಂದ್ರೆ ಯಾವ ಟೈಮಿಗೆ ಬರ್ತೀವಿ ನಮ್ಗೆ ಇದು ಬರೀ ಬೆಳಗ್ಗೆ ಮತ್ತು ಸಂಜೆಗೆ ಅಷ್ಟೇ ಇರ್ಬೇಕು ಬ್ಯಾಡ್ಮಿಂಟನ್. ಅವಾಗ ಅದು ಓಪನ್ ಇತ್ತಂಡಿಲ್ಲ ಅಂದ್ರೆ ಬರೀ ಪೂಲ್ ಅಷ್ಟೇ. ಇನ್ನು ಹೇಳಲ್ಲಿ ಓಕೆ ಅಂತ ಹೇಳು. ಏನು ಮಾಡ ಯಾವ ಸ್ವಿಮ್ಮಿಂಗ್ ಯಾವ ಬರವ ಯಾವಾಗ? ನೆಕ್ಸ್ಟ್ ವೀಕ್ ಹೇಳು. ಇಲ್ಲ ರೆಡಿ ಮಾಡ್ಕೊಂಡು ಯಾವ ಬ್ಯಾಗ್ ಅಡ ಟ್ರೇ ಹಾಕಿ ಹೆಂಗೆ ನೋಡ್ರಿ. ಹೀಲಿಂಗ್ ಹೀಲಿ ಯೂಸ್ ಮಾಡ್ತಿದ್ಯಲ್ಲ ಮತ್ತೊಂದು ಹೀಲಿಂಗ್. ನೀನು ಚೆನ್ನಾಗಿ ಆಗ್ತಿ ಅದ್ರ ಜೊತೆ ಹೀಲಿಂಗ್ ಮಾಡಿಸ್ಕೊಂಡು. ಬಿಸಿಲು ನೋಡು, ಅಷ್ಟು ಸಣ್ಣನಿದ್ರೆ ಅದ್ರ ಕೊಡ್ತಿದ್ದಲ್ಲ ನೀನು. ಮಾಡು ಆನೆ ಬರಲ್ಲ ಮಾಡಕ್ಕೆ. ಇಲ್ಲಿ ನೋಡ್ರಿ ಬಿದ್ದ ಹೆಂಗ್ ಮಾಡ್ತಾನ. ಅಲ್ಲಿಂದ ಸ್ಲೋ ಜೋರ್ ಮಾಡ್ಬೇಕು, ಹಂಗಲ್ಲ ಮನೆಗೆ ಮಾಡಿ ಬಂದ ಅದ್ರ ಬರವಲ್ಲ ಮಾಡಕ್ಕೆ. ಬರಲ್ಲ ನಡಿ, ಕೊಡಲ್ಲಿ ಮಾಡ್ಕೊಡ್ತಾರೆ. ಕೊಡು. ಹಾಂ ಬಿಡು ನೋಡು. ಜೋರ್ ಮಾಡಿದ್ರೆ ಅಲ್ಲೇ ತಿರುಗ್ತದ ಅದು, ಇಲ್ಲ ತಿರುಗಂಗಿಲ್ಲ. ಏನೋ ಗೊತ್ತಿಲ್ಲಪ್ಪ ನಂಗೆ, ಅವ್ರು ಹೇಳೋದಿಲ್ಲ. ನನಗೆ ಬರಲ್ಲ ಹೇಳಕ್ಕೆ. ನಾ ಏನು ಹೇಳಿ ಅತ್ತೆಗೆ ಮಾಡಂತೇಳು. ಮಾಡಿ ನೀನು ತಿರುಗ್ತೈತಿಲ್ಲ ಗೊತ್ತಾಗ್ತದೆ. ಅವನಿಗೆ ಯಾವ ಕಾಯಿ ಅಂತ ತೋರಿಸ್ಬೇಕು ನೀವು. ಹಾಂ ತಿರುಗ್ತಾ ಇತ್ತಲ್ಲ. ಅಲ್ಲ ಅದು ಇದು ಕಾಣಿಸಂಗಿಲ್ಲ ನೋಡು. ಎಲ್ಲಿ ತಾನ ಅವನ್ ನೀವೇ ನೋಡಿಲ್ಲ, ಅಲ್ಲಿ ಒಳಗಿನ ತೆಗೆದ ಅವನ ಅದ್ರಾಗ ಐತಂತ. ಇಲ್ಲಿಂಗೂ ಬರಬಲ್ದು. ಅದೇನೋ ಹಿಂಗೆ ರೈಟ್ ಇಂದ ಮಾಡ್ಬೇಕು. ನೋಡಿ ಎಷ್ಟು ಚಂದ ನೋಡ್ರಿ. ನೋಡು ಎಲ್ಲ ಆಕ ನೈ ಮುಜೆ ದಿಕ್ಕ ಅಂತ ಕಸ್ಕೊಂಡ್ಬಿಡ್ತಾನೆ. ಒಂದು ಅನುಭವಿ ಬಂದಂಗೆ. ಮತ್ತೇನ ಇವತ್ತು ಮತ್ತೊಂದ್ಸಲ ಹ್ಯಾಪಿ ಬರ್ಡೇ ಮಾಡ್ಕೊಂತ ನೋಡಿ. ಹ್ಯಾಪಿ ಬರ್ಡೇ ಮತ್ತೊಂದ್ಸಲ. ಓ ಯಮ್ಮಿ ಅಂತ ಅನ್ನ ಮತ್ತೆ ಅನ್ನ ಯಮ್ಮಿ ಅಂತ ಹೇಳಿ. ಹಿಂಗೆ ಒಳ ಮುನ್ಸರಿಸ್ತೀನಿ ಚೇರ್. ಏನ ಎದ್ದೇಳ ನಿಮಿಷ ಮುನ್ಸರ್ಸನ್ ಚೇರ್ ಹೇಳಿಗ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬ್ರದರ್ಸ್ ಡೇ. ಯಾವ ಡೇ ಎಲ್ಲ ಡೇ ಇವತ್ತೇ ಮಾಡ್ಕೊಳ್ಳೋದು. ಯಾವ ಹೊರ ಬರ್ತೀವಿ ಅವತ್ತೆಲ್ಲ ಡೇ ಅಷ್ಟೇ. ಓಕೆ.
ಸ್ವಲ್ಪ ಬ್ರದರ್ಸ್ ಡೇ ಮಾಡಿಲ್ಲಲ್ಲ, ನಿನ್ನ ಬರ್ಡೇ ಸ್ವಲ್ಪ ಬ್ರದರ್ಸ್ ಡೇ ಮುಗೀತು, ಎಲ್ಲ ಆಗೋಯ್ತು ಅಷ್ಟೇ. ಮಾಡ್ತಾನೆ ಅದೆಲ್ಲ ವಿಡಿಯೋ ಮಾಡ್ಬೇಕಂತ ಈ ಸಲ. ಓಸಲ್ ಮಾಡಿ ಅಂದರೆ ಇಲ್ಲ ನಾನು ನೋಡಿಲ್ಲ ಅಂತಿದ್ದಾನೆ, ಅದು ರೌಂಡ್ನಾಗ ಹೋಗ್ತಾನಂತ. ಅದ್ರ ಬರಂಗಿಲ್ಲಪ್ಪ ನಮ್ಮ ಅದು ಬೇಡ, ಅದುವೆ ಸಣ್ಣ ಹುಡುಗರಿಗೆ ಅದು. ಇದು ಇವೆಲ್ಲ ಸ್ಮಾಲ್, ಸುಮ್ಮನೆ ಕೂಡ್ತಾಳೆ ಅಷ್ಟೇ ಬಂದಾಗ. ಈ ಕಡೆ ಬಾ. ಇಲ್ಲ ನೋಡ್ರಿ, ನಾನು ಪರವಾಗಿಲ್ಲ. ಬಾ ಇನ್ನೊಂದ್ಸಲ. ಓ ಬಿದ್ದಿಗೆದ್ದಿ ಈ ಕಡೆ. ಓಕೆ. ಏನ ಹೇಳ್ತಿಲ್ಲ ನೋಡುದು, ತಗಲ್ತು ಬಾಯಿ ಕಡೆ. ಹಂಗೆ ಇತ್ತು. ಇಲ್ಲ ನನಗೆ ಆಗ್ತಾ ಇತ್ತು ನೋಡು, ಎಷ್ಟು ಚೆನ್ನಾಗೈತಿ ಇದು. ನನಗೆ ಇಷ್ಟ ಆಯ್ತು ಕ್ಯಾಟ್. ಮತ್ತೊಂದ್ಸಲ ಹೋಗು, ಹೋಗಿ ಮತ್ತೊಂದ್ಸಲ. ಬೇಗ ಬಾ, ಮಳೆ ಬರ್ತದಿನ್ನ. ಸಾಕ. ಹೌದು, ಫುಲ್ ಮಳೆ ಐತಂತೆ. ಯಾಕೆ ಕೂಡ್ ಮತ್ತೆ ಎಲ್ಲಿ ಹೋಗ್ತಿ? ಬೇಡಲ್ಲಿ ಅವ್ರು ಮಾಡ್ತಿದ್ದಾರೆ, ಬಾ ಅಲ್ಲಿ ಬೀಳ್ತಿ. ಒಬ್ಬರ ಸಾಕು. ಮುತಿ ಹೊಡ್ಸ್ಕ. ಮಳೆ ಬರ್ತೈತ್ ಮಾಡು. ಯಾವ ಸಾಂಗ್ ಅದು? ಮಳೆ ಬಂತು ಮಳೆ ಅಂತ.
ನೋಡಿ ಎಷ್ಟೊತ್ತು ಬರ್ತೈತೆ ಚೆನ್ನಾಗಿ. ಮತ್ತೆ ನೋಡಿ ಹಂಗೆ ಹಾರ ನೋಡಿ ಹಾರ ನೋಡಿ ಇಷ್ಟೇ ಸ್ನೋಬಿಗೆ ಬರಂಗ್ ತೆಗ್ದೇವ ನಾವು. ಯಾರು ಅವ್ರಂದ್ರೆ ಅವ್ರಂದ್ರೆ ಅವ್ರಿಗೆ ಹೆಸರು ಐತಿಲ್ಲ ಏನ ಅವ್ರಂದ್ರೆ ಅವ್ರಿಗೆ ಹೆಸರು ಐತಿಲ್ಲ ಹೇಳೋದಿಲ್ಲ ಅವನು ಬೇಕಂತ ಕಲಿಯೋದು ಅವರಿಂದ ಇಲ್ಲ ಅನ್ಬಿಡ್ತಾನೆ. ನೋಡ್ರಿ ರಾತ್ರಿ 12:30 ಮಕ್ಕೊಂಡು ಈಗ ಮತ್ತೆ 12:30 1:00 ಹೆಂಗ್ ಸೀರಿಯಸ್ ನೋಡ್ಬೇಕಂತ ಇವರಿಂದ ಹೇಳ್ತಾರೆ ಅವ್ರು. ನಾ ಹೇಳ್ದೆ ಬೇಡ ಇನ್ನೊಂದು ಅಂತಾರಂತ. ಈಗ ಹಿಂಗೆ ಆಯ್ತು ಈಗ ಪ್ರೆಸೆಂಟ್ ಸಿಚುವೇಶನ್ಸ್. ಈಗ ನಾವು ನಾಷ್ಟ ಮಾಡ್ತಿದ್ವಿ ನೋಡ್ರಿ. ಇವ್ರು ಆನಿಲ್ಲ ಐತೆ ಇಲ್ಲ ನೋಡ್ರಿ. ಈಗ ಬ್ರಂಚ್ ಇದು 1:30 ರಾತ್ರಿ 12:30 ಅಂದ್ರೆ ನಾನು ಒಂದು ಸ್ವಲ್ಪ ಇವತ್ತು ಯೋಗ ಟೈಪ್ ಮಾಡಿದ್ದಕ್ಕೆ ಲೇಟ್ ಆಯ್ತು. ಎಕ್ಸಸೈಸ್ ಅದ್ರ ಇದೆಲ್ಲ ಬೇಕಿತ್ತ ಚಿನ್ನ ನೋಡ್ರಿ. ಈಗ ಉಳಿದಿದ್ದ ಎಪಿಸೋಡ್ ಮತ್ತೆ ನೋಡಿದ್ರು ಜಾಸ್ತಿ ತೊಗೊಂಡ್ಬೇಡ ಕಾಫಿ ರೇಟ್ ಬರ್ತದ. ಈ 24 ಸೀಸನ್ 2ನೇ ಭಾಗ. ಆಮೇಲೆ ಇಲ್ಲಿ ಫಾದರ್ಸ್ ಡೇ ಇದನ್ನ ಹಾಕೊಂಡು ಬರ್ತೀನಿ ನಾನು ಅಂತ ಬ್ಲೂ ಡ್ರೆಸ್. ಯಾವಾಗ ಮಾಡೋದು ಫಾದರ್ಸ್ ಡೇ? ಯಾವಾಗ ಮಾಡೋದು ಚಿನ್ನ? ನಾಳೆ ಗುಡಿಗೆ ಹೋಗ್ಬೇಕಂತಾರೆ ಸಾಯಂಕಾಲ. ಸಾಟರ್ಡೆ ನಾವು ಆಮ್ಲೆಟ್ ತಿನ್ನಕ್ಕಾಗಲ್ಲ. ಮತ್ತು ಸಂಡೇ ಮಧ್ಯಾಹ್ನನೇ ಹೋಗ್ಬೇಕಷ್ಟೆ. ಸಂಡೇ ಮಧ್ಯಾಹ್ನ ಫಾದರ್ಸ್ ಡೇ ಮಾಡ್ತೀವಿ ಬಿಲೇಟೆಡ್. ಯಾಕಂದ್ರೆ ನಾವು ಅದೇ ಮಧ್ಯಾಹ್ನ ಹೋಗಿ ಅಲ್ಲೇ ಇದು ಮಾಡಿ ಆಮೇಲೆ ಒಂದು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬರೋದಷ್ಟೆ ಎಲ್ಲನೂ. ಯಾಕಂದ್ರೆ ಹೋದ ಫಾದರ್ಸ್ ಡೇ ದಿನ ಒಬ್ಬರ ಫ್ರೆಂಡ್ ಕಡೆ ಹೋಗಿ ಇಲ್ಲಿ ಬರೋದಿತ್ತಂತ ಲೇಟ್ ಆಯ್ತು. ಅದಕ್ಕಂತೇಳಿ ಇವತ್ತೇ ಹೋಗೋಣ ಅಂತೀನಿ ನಾನೇನಾದ್ರೆ. ಅವ್ನು ಮತ್ತೆ ಟ್ಯೂಷನ್ ಮಿಸ್ ಮಾಡಿದ್ರೆ ನನ್ನ ಸಲ ಬೈತಾರೆ. ಅದಕ್ಕೆ ಸಂಡೇಗೆ ಹೋಗ್ಬೇಕೀಗ ಬ್ರಂಚ್. ಜೋರಾಗಿ ಲೈನ್ ಕೇಳಿಸ್ಬೇಕು ಹಾಡ. ಮಸ್ತ್ ಮಳೆಕ ಮಸ್ತ್ ಮಳೆಕ ಇನ್ನ ನೋಡಿ ಎವ್ರಿಬಡಿ ಮಸ್ತ್ ಮಲೇಕ ಅಂತ ಬರ್ತಾನೆ ಫಸ್ಟ್. ಈಗ ಮಸ್ತ್ ಮಲೇಕ ಮಸ್ತ್ ಮಸ್ತ್ ಮಲೇಕ ನಿನ್ನ ನೋಡಿ ಎವ್ರಿಬಡಿ ಸುಸ್ತ್ ಮಲೇಕ. ಮದ್ವೆ ಹುಡುಗನ ಹುಡುಗಿ ಸೈಡ್ ಇರ್ತಾರ ಹುಡುಗರು ಹಂಗೆ ಕಾಣ್ತಿದ್ದ ನೋಡ್ರಿ ಇಲ್ಲಿ ನೋಡ್ರಿ. ಅಂತೂ ನೋಡೋದಿಲ್ಲ ನಂಗಂತೂ ಇಂಥ ಅನ್ಡ್ರೆಸ್ ಇದಿರೋರಿಗೆ ನೀನು ಸೆಲ್ಸಿಲ್ದವ್ರ ಹತ್ರ ಇನ್ನೇನು ಮಾತಾಡೋದು ಅಂತೆಲ್ಲ ಏನು ನೋಡತ್ತದ ನಿಮ್ಗೇನು ಗೊತ್ತಿದೆ ಏನ? ಹೇಳ್ ಬಾಯ್ ಬಿಟ್ಟು ಇದಕ್ಕೆ ಹಾಕೊಂಡಂತ ಶಾಪ್ ಓಪನಿಂಗ್, ಮನೆ ಓಪನಿಂಗ್, ಮತ್ತು ಒಳಗೆ ಅಪಾರ್ಟ್ಮೆಂಟ್ ಅದಾವ. ನೋಡಲ್ಲಿ ಮುಂದೆ ಬೀಗಲ್ ನೋಡಿ ಎಷ್ಟು ಕ್ವೈಟ್ ಆಗೋಗ್ತದೆ. ಕ್ವೈಟ್ ಬೀಗ್ ಪಾಪ ಬಯಸ್ಕೊಂಡು ಬಾಯಲ್ಲಿ ಎಲ್ಲಾರು ಸುಮ್ಮನೆ ಇರ್ತಾರಂತ ಬಯಸ್ತಾರೆ. ಫೋಟೋ ಹಾಕೊಂಡಿದ್ದು ಬಿಚ್ತೀವಿ ಇಷ್ಟೇ ಸಾಕಂತ. ಅವನೇನು ಅನ್ಕಂತ ಗೊತ್ತಿಲ್ಲ, ಏನೇನೋ ಅನ್ಕಂತಿರ್ತಾನೆ. ಅದಕ್ಕೆ ಮಾಡ್ತಾನೆ. ಇಲ್ಲೇ ಬಿಟ್ಟು ಚೆನ್ನಾಗಿರ್ತವೆ ಹಿಂಗೆ ಇಷ್ಟೇ ಹಾಕೋಬೇಕು. ಇಲ್ಲ ನಾವು ಹಿಂಗೆ ಹಾಕೊಂಡಿಲ್ಲ ಹಂಗೆ. ಇವಾಗ ಅದಕ್ಕೆ ಪಿಜ್ಜಾ ತಿನ್ನಕ್ಕೆ ಬಂದೇವೆ ಅಂತ ಹೇಳು ಹೇಳು ಪಿಜ್ಜಾ ತಿನ್ನಕ್ಕೆ ಬಂದೇವೆ ಅಂತ ನೋಡಿಲಿ ಹೇಳಿ. ಏನು ಜೋರಾಗಿ ಹೇಳಿ ಕೇಳಿಸ್ಲಿಲ್ಲ. ಹೇಳ ಓಯ್ ನೆನ್ನೆ ಹೆಂಗೆ ಡ್ಯಾನ್ಸ್ ಮಾಡಿದೆ ಜೋರಾಗಿ ಜೋರ ಅಷ್ಟೇ. ತಿನ್ನ ಹ್ಯಾಪಿ ಬರ್ಡೇ ಟು ಯಾರ್ದಿದ್ದು? ಹ್ಯಾಪಿ ಬರ್ಡೇ
ಏನ ನೋಡ್ರಿ ಇಲ್ಲ ಹೆಂಗ್ ಮಾಡಿ ಓಯ್ ಹೋಯ್ ಕ್ಯಾ ಸೀನ್ ಹೈ चाय की टपरी पे सबकी नजर जाम है ಜೊತೆಗಿರೋರ್ಗೆ ಒಂದೊಂದು ಪೀಸ್ ತಿನ್ನಿಸ್ಬೇಕು ಅಂತ ಹ್ಯಾಪಿ ಬರ್ಡೇ ಮಾಡ್ಕೊಂತಾನೆ ಹಿಂಗಿಡಿರಿ ಇಲ್ಲಿ ಜೊತೆಗೆ ನಮಗೂ ತಿನ್ಸಿದ್ರೆ ಏಕೆ ತಗೊಂಡು ಬರ್ತಿದ್ದೆ ಸಂಕೇಶ್ವರನ ಬರೋರು ಬಾಯ್ ಕೆಟ್ಟೋಗ್ಯದ ನಾ ಅಂತೂ ಪಿಜ್ಜಾ ತಿನ್ನಕ್ಕೆ ಬರ್ತೀನಿ ಅಂತಿದ್ದವ್ರು ಅವನು ಮನೆಗೆ ಇದ್ದಿದ್ದು ಬಾಯ್ ಕೆಟ್ಟೋಗ್ಯದ ನಾ ಅಂತೂ ಪಿಜ್ಜಾ ತಿನ್ನಕ್ಕೆ ಬರ್ತೀನಿ ಅಂತಿದ್ದಾನ ಅವನೇನು ಹೇಳ್ತೀರ ಹೇಳ್ರಿ ಹುಷಾರಿದ್ದೆ ನೀನು ಯಾವಾಗ ಹೆಂಗಿರ್ಬೇಕು ಹಂಗಿರ್ತೀವಿ ಅದಕ್ಕೆ ಏನಿ ಎಷ್ಟು ಕುಡಿತು ಅವ್ನು ಪೂರ್ತಿ ಕುಡಿದು ಬಿಡ್ತಾನ ಹಂಗೇನು ಕೊಡೋದಿಲ್ಲ ಶೇರ್ ಮಾಡಕ್ಕೆ ಅವನು ನೀ ಕುಡಿಯೋದಿಲ್ಲ ಜಾಸ್ತಿ ಅದ್ರಾಗ ಹಾಕ್ಕೊಡ ಒಂದು ಸ್ವಲ್ಪ ನಾನು ಕುಡಿತೀನಿ ಅಷ್ಟೇ ಒಂದು ಅಕ್ಕ ಅದ್ರಾಗ ತಂಡ ಆಗ್ತದೆ ಬಿಡು ಬೆಳಗಾವಿ ಡಾನ್ ನೋಡ್ರಿ ಬೆಳಗಾವಿ ಡಾನ್ ಅವನಿಗೆ ಬೇಕು ಕೆಚಪ್ मैंने बस इसमें खाता है केचप नहीं केचप हाँ बस ಬೆಳಗಾವಿ ಡಾನ್ ನೋಡ್ರಿ ಫೋಟೋ ತೆಗೆದು ಫೋಟೋ ಅಲ್ಲಿ ಕೊಡು ನೀ ಕಾಣೋದಿಲ್ಲ ನೋಡಿ ಗಾರ್ಡನ್ದಾಗ ಏನ ನೋಡ ಬಾ ಅವ್ರು ಬೈದ್ರೆ ನಾ ಒಳಗೆ ಹೋಗಿದ್ದು ಇಲ್ಲಿದಿಲ್ಲ ಮನೆಗೆ ಬರಕ್ಕೆ ಇಷ್ಟ ನಾ ದೂರ ಹೋದ ನಿಂದಿರ್ಬೇಕಂದ್ರೆ ನಿಂದಿರ್ಸ್ದೆ ಒಟ್ಟು अभी मेरे घर में तू है नेक्स्ट तुम्हारे घर में मैं एक कार है ना मेरा कार पूरा ऊपर है टू ऐसा स्टैंडर्ड भी रोड और मैं गाड़ी चल रही है फिर तू कैसा खड़ा होता गाड़ी चलाते चलाते अरे मैं सिर्फ खड़े हो जाती फिर तो अरे ये क्या पहना है देखिए सब लोग आया ना मजा ये किससे खाने का देख तुझे तो अभी मजा दिखाती हूँ रुक गेम है अरे तू क्या बोल रहा है मुझे नहीं पता ಇನ್ನೋಡ ಇದು ಗೊತ್ತಿಲ್ಲ ಇದರ ರೆಡ್ ಮಿಡಿಂದ ಕೊಟ್ಟಿದ್ದೆ ಮುಂದೆ ಅಂದ್ರೆ ಮುಂದಕ್ಕೆ ಏನು ಹೇಳ್ತಾರೆ ಇವತ್ತು ಸಸ್ಸನ್ ಅಚ್ಚನ್ ಮಾಡು ಹೊರ ಬಂದು ಕುಚ್ಚಂಬಿಟ್ಲಕ್ಕೆ ಸಸ್ಸನ್ ಆದ್ಮೇಲೆ ಸಸ್ಸನ್ ಜೂಲಿ ಸ್ಮೆಲ್ ಮೇ ಗುಸ್ ಗರ್ಲ್ ಬ್ಯೂಟಿ ಜೂಲಿ ಬ್ಯೂಟಿ ನೋಡಿ ಇಲ್ಲಿ ಬ್ಯೂಟಿನ ಯಾಕೋ ನೆನ್ಸ್ಕೊಂಡು ಒಳಗೆ ಕಾಲು ಬಡ್ದು ಬಂದ್ಲು ಮತ್ತೀಗ ಹೊರ ಬಂದು ಕೂತ್ಬಿಟ್ಲು ಆಕೆ ಕೆಲಸ ಆಯ್ತು ಅಂತ
ತಾನೇ ಕಾಲು ಬಡ್ದಿದ್ದು. ಕಾಲು ಹಿಂಗೆ ಸ್ಟ್ರೆಚ್ ಮಾಡಿ ಕಾಲು ಬಡದ್ಲ ಅಲ್ಲಿ ಒಳಗೆ ಬರ್ತೀನಿ ಅಂತ 2 ಸಲ. ತಾನೇ ಹತ್ತಾಳಲ್ಲ ಈಗ ಹತ್ತೆಲ್ಲ ಹತ್ತಿಸ್ತಾರ. ಬಂದ ಮತ್ತೆ ಜಂಪ್ ಅಂತ ಜಂಪ್ ಮಾಡಿ ಆಕಿದು ಅಷ್ಟೇ ಕೆಲಸ ಆಕಿದು. ಕೊಡ್ಲಾತ ತೊಂಬೈಯಲ್ಲಿ ಹೋಗಿ ಎಕ್ಸಸ್ ಹಂಗೆ ಬರತ್ತಾ ಆಗತ್ತಾನೇನ್ರಿ? ಸೋನಾ 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 ಏನು ಮನಿ ಒಳಗೆ ಹೊರಗೆ ಮೂಮೆಂಟ್ ಆಗತ್ತಲ್ಲ. Right, Lina ji, now no problem. We can have Surbi, the last hand raised, and then we can. Maybe after Surbi. Surbi is waiting. Yeah, Surbi, please keep it short. Yes. Good evening to all. Good morning, sir. We are here with Umesh ji actually. And I'm with my family, and actually even my small ladka is with me, but my mother will talk on behalf of her sister, because we came to for one demo, so her sister didn't come, so she will share on behalf. Namaste, sir. Namaste, namaste. Please share. Madam, namaste. Namaste, ma'am. Please share. ಅದೇ ನಮ್ಮ ಸಿಸ್ಟರ್ಗೆ ಅವ್ರದ್ದು ಹೆಸರಿತ್ತು ಆಕ್ಚುಲಿ ಟೆಸ್ಟ್ ಮನಿ. ನಾವು ಹೊರಗಡೆ ಒಬ್ರಿಗೆ ನಮ್ಮ ಸರ್ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಅವ್ರಿಗೆ ಒಂದು ಡಿವೈಸ್ ಕೊಟ್ಟಿದ್ವಿ. ಅದ್ರ ಬಗ್ಗೆ ಮತ್ತೊಂದ್ ಸ್ವಲ್ಪ ಡೀಟೇಲ್ಸ್ ಕೊಡಕ್ ಇವತ್ತು ಬಂದಿದ್ವಿ. ಅದಕ್ಕೆ ಅವ್ರ ಮನೇಲೇ ಇದ್ದಾರೆ. ಅವ್ರ ಪರವಾಗಿ ನಾನು ಅವ್ರದ್ದು ಎಕ್ಸ್ಪೀರಿಯನ್ಸ್ ನಾನೇ ಹೇಳ್ತೀನಿ. ಯಾಕಂದ್ರೆ ಅದನ್ನ ನಾವು ಅವ್ರಿಗೆ ಸಿಕ್ಕಾಪಟ್ಟೆ 2-3 ಸಲನೂ ತುಂಬಾ ತಲೆನೋವಾಯ್ತು, ಮತ್ತೆ ಡಿಟಾಕ್ಸ್ ಆಗ್ತಾನೆ ಇರ್ಲಿಲ್ಲ, ಮತ್ತೆ ತುಂಬಾ ಸುಸ್ತಾಗ್ತಾ ಇದ್ರು. ಮಾಡಿದ್ರು ಏನೂ ಆಗ್ತಾ ಇರ್ಲಿಲ್ಲ. ಆಮೇಲೆ ಸುರ್ಬಿ ಅದು ಏನೋ ಒಂದು ಇದು ನೋಡಿದ್ರೆ ಅದ್ರಲ್ಲಿ ಲಿವರ್ ಅಂತ ಬಂತು. ಹಿಂಗಾಗಿ ಅವ್ರಿಗೆ ಡಿಟಾಕ್ಸ್ ಆಗಿಲ್ಲ ಅಂತ ಹೇಳಿ ನಾವು ಮ್ಯಾಗಿಲಿನ ಡೈರೆಕ್ಟ್ ಆಗಿ ಅಲ್ಲೇ ಲಿವರ್ ಮೇಲೆ ಪ್ಲೇಸ್ ಮಾಡಿ ಒಂದು ಅದು ಪ್ರೋಗ್ರಾಮ್ ರನ್ ಮಾಡಿದ್ವಿ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಹೆಡ್ ಏಕ್ನು ನಿಲ್ತಾನೆ ಇರ್ಲಿಲ್ಲ, ಮತ್ತೆ ಹೆಡ್ ಹಾರ್ಮನಿ ಅದನ್ನು ಕೊಟ್ಟಿವಿ. ಹಿಂಗಾಗಿ ಅವ್ರಿಗೆ ಈಗ ತುಂಬಾ ಆರಾಮಾಗಿದ್ದಾರೆ. ಆಮೇಲೆ ಸ್ವಲ್ಪ ಇನ್ನೂ ಚೇತರಿಸ್ಕೊಂತಿದ್ದಾರೆ. ಅವ್ರು ತುಂಬಾನೇ ವೀಕ್ ಆಗಿದ್ರು, ಅದಕ್ಕೆ ವಾಮಿಟಿಂಗ್ಸ್ ಬಹಳ ಆಗ್ತಿತ್ತು. ಆದ್ರೆ ಈಗ ಓಕೆ, ಅವ್ರೊಂದು 70% ಚೆನ್ನಾಗಿದ್ದಾರೆ. ಇವನ್ ಈ ಸ್ಮಾಲ್ ನಮ್ಮ ಬ್ರದರ್ ಸನ್ ಇವನು, ಅವನಿಗೆ ಎಲ್ಲ ಈಚಿಂಗ್ ಆಗ್ತಾ ಇತ್ತು ಎಲ್ಲ ಊರಿಗೆ ಹೋಗಿ ಬಂದ್ಮೇಲೆ. ಈಗ ಅದಕ್ಕೆ ನಾವ್ ಒಂದು ಕ್ಲಿಪ್ ಹಾಕ್ಬಿಟ್ಟು ಈಗ ಅವನಿಗೆ ಕಾಯಿಲ್ ಹಾಕ್ಬಿಟ್ಟು ಅವನಿಗೆ ಮಾಡ್ತಾ ಇದೀವಿ. ಸ್ವಲ್ಪ ನೀರ್ ಕುಡಿಯೋದ್ ಕಡಿಮೆ ಆದ್ರೂ ಚೇಂಜ್ ಅಂಡ್ ಈಸ್ ಆಕ್ಟಿವ್ ನೌ. ಆಗಿದ್ದಾನೆ. ಅವ್ರು ನಮ್ ಸಿಸ್ಟರ್ದಂತೂ ನಾವೇ ನನ್ಗೆ ಒಂದ್ 3-4 ಟೈಮ್ಸ್ ತುಂಬಾನೇ ಒಂಥರ ಸೀರಿಯಸ್ ಇದ್ರೂನು ವಿತೌಟ್ ಟ್ಯಾಬ್ಲೆಟ್ ವಿತೌಟ್ ಹಾಸ್ಪಿಟಲ್ ನಾವ್ ಇದರಿಂದ ಇದು ಮಾಡಿದೀವಿ. ಅದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಲಿ. ಥ್ಯಾಂಕ್ ಯು ಲೀನಾ ಮೇಡಮ್. ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಥ್ಯಾಂಕ್ ಯು ವಿಕಾಸ್ ಸರ್. ಹಲೋ ಸರ್. ಹಲೋ ಮೇಡಮ್. ಹಲೋ ಮೇಡಮ್. ಹಲೋ. Can't see them. Hello. I can hear you. Where you? Yeah. Good morning, madam. I am Suresh Jadige, madam, Superintendent Central GST, retired on last 1 year. So I am a daughter of Surbi Jadige. We are using Healy and Magili since 1 year. So and what is that means? Healy and Magili, there is a sky limit is the sky, madam. That you have to use it. Then only you can get the result. Otherwise, if you go and keep it in the house, it's of no use. So because the programs are multi programs are there according to their body, they can use the first program as per our
Haragopal sir and last time already Vikas sir also I met, Lina madam also I met. According to their directions, since 6 months we are using Mag Healy, and daily we are using water also morning, energy water, and all this Healy, Mag Healy, because one chamatkara in my house, madam, that my house was a lot of negative energy was there in my house. So every time whatever happens, we used to always quarrel or we always negative. Any whatever work work was always negative only. In all respect. So then what happened now? We have started first negative. I told Surbi to get out of that negative energy. Then say every day she use that Healy energy clearance of Mag Healy. Afterwards, then my property around 80 lakhs worth of property, madam, that was since 25 years it was somebody's name, and that was because he was never used to come and get a signature. He never used to give a signature. Then after this program, himself only he has come and he told where to sign, how when to sign. He was behind me, and afterwards he has come and signed that now after the 25 years that around 80 lakhs property I got it back, madam, and I have already Healy, Mag Healy, again one more Mag Healy. I am only one more Healy, one more. We are all 3 devices in my house, madam. But even then we are not satisfied. Even I wanted to go for that black Healy, madam. That shortly that also will go for that, madam. So we are very happy, and that is the sky is the limit. But people are not understanding, that's all. Once they will understand, they will not leave that Healy and Mag Healy, madam. And I can give lecture on this silly hours together, madam. That's not possible now. There's a short time, so I can only give this only one testimony. I can give 10 testimony. So many things happen to me also. That's no problem. Next time, any time I can tell, madam. Only this testimony I have given. Thank you very much for giving my time, madam. Thank you. Thank you so much for, I feel every testimony night I could see this family coming up, and they are so much in use of Healy and Mag Healy, and I just love the spirit of yours. Thank you for coming and sharing. And 80 lakhs property can be taken up through running energy clearing through Mag Healy. Oh my God. I mean, who doesn't want Mag Healy in their home? Bless you, bless you, bless you. The complete Surbi family, Suresh sir, all of you have a beautiful life ahead. More and more wealth, more and more health. The best of the days coming in your life through Healy. Thank you for coming and sharing. Surbi, mom and dad, thank you. ಆ ಹಾಡ ಮಳೆಗಾಡೋದು. ಇಲ್ಲಿ ಬಾಗಿಲು ಓಪನ್ ಆಗೈತೆ, ಬಾಗಿಲು ಓಪನ್ ಆಗೈತೆ. ಬರೋ ಜೀವನ್. ಮಳೆ ಬಂತು, ಅಯ್ಯೋ 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 ಜೋರು ಬಂತು ಮಳೆ. ಬಾ ಬಾ ಬಾ, ಗಾಳಿನೂ ಆಯ್ತು. ಅದು ನೋಡಿವಲ್ಲ ನಾವು, ಫೆಬ್ರವರಿ 1898 ಅಂತ. ಇಲ್ಲಿ ಯಾವ್ದೋ ಸಣ್ಣ ಗಾಡಿ ನಿಂತತ್ತಲ್ಲ. ಹಿಂಗ ಹೋಗೋದು ಹಿಂಗ್ಯಾಕೆ ಹೋಗ್ತೀರ ಅಂತ ನೋಡೋದು ಗೊತ್ತಾಯ್ತು ಅವನಿಗೆ. बारिश आ रहा है इसलिए जा रहे हैं. अच्छा लगता है ना इनको बारिश में. हाँ मुझे भी अच्छा लग रहा है बारिश में. I love बारिश. ಮತ್ತೆ ಬಿಸಿಲು ಇಷ್ಟ ಅಂತೀಯಲ್ಲ. I love ಬಿಸಿಲು and I love ಬಾರಿಶ್. ಎರಡರೊಳಗೆ ಒಂದು ಹೇಳ್ಬೇಕು. You can understand or no? Tell me, please. ನೀನಷ್ಟು ಓದಿಲ್ಲಲ್ಲ, ಹೆಂಗ ಅರ್ಥ ಆಗ್ಬೇಕು ಹೇಳು. ನಿಂಗೆ ಮಳೆ ಇಷ್ಟನಾ ಬಿಸಿಲು ಇಷ್ಟ ಅಷ್ಟೇ ಹೇಳು. I want ಬಿಸಿಲು and rain. You can
100 ಬೋತ್ ಹೌ ಕ್ಯಾನ್ ನೋ ಬೋತ್ ಹೌ ಕ್ಯಾನ್ ನೋ ಏನಂತ ನೋಡ್ಬೇಕಲ್ಲಿ. ಮಳೆ ಬಂತು ಅದಕ್ಕೆ. ಅಲ್ಲಿ ಸಣ್ಣ ಹುಡುಗರು ಆಡ್ತಿದ್ದಾರಲ್ಲ ಗೋಲ್ಫ್, ಅದೇನ್ ಮಳೆಯಾಗ ಏನ್ ನಡೀತದ ಹಂಗ ಆಡ್ತಾರ ಅವ್ರು. ಗಿಡದಾಗ ಹೋಗ್ತಾರ ಒಳಗ ಎಲ್ಲ ಆಡ್ಕೋತ. ಗಿಡದಾಗೆ ಅವ್ನು ನೋಡ್ತಿದ್ದಾನೆ ಯಾರು ವಿಡಿಯೋ ಮಾಡ್ತಿದ್ರು. ಮೇನ್ ಹಟ್ ಅಂತೆ 19th ಹೋಲ್ ಏನೇನೋ ಬರ್ತಾರ ನೋಡ್ ಸುರ್ವಿ. ಮಿಸ್ಟರ್ ಬೇನ್ ಆಡ್ತಿರ್ತಾನ ಗೋಲ್ಫ್ ನೆನಪೈತಿಲ್ಲ ನನಗೆ ಹಂಗ ಇದು. ನಾನಂತ ಆಡಲ್ಲ. ಅದ್ರದ್ದು ಏನ್ ಎಲ್ಲದು